ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿ ಆಯ್ಕೆಗೆ ಸಜ್ಜಾದ ಕಾಂಗ್ರೆಸ್. ದೆಹಲಿಯಲ್ಲಿಂದು ಹೈ ವೋಲ್ಟೇಜ್ ಮೀಟಿಂಗ್. ಸಭೆಯಲ್ಲಿ ಹೆಸರು ಫೈನಲ್ ಮಾಡಿ ಶೀಘ್ರದಲ್ಲೇ ಪಟ್ಟಿ ರಿಲೀಸ್. ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ. ಪ್ರತಿ ಕ್ಷೇತ್ರದ ಬಗ್ಗೆಯೂ ರಾಜ್ಯ ನಾಯಕರೊಂದಿಗೆ ಅಮಿತ್ ಶಾ ಮಾತುಕತೆ. 3 ವರದಿಗಳನ್ನು ಇಟ್ಟುಕೊಂಡು ಸುದೀರ್ಘ ಚರ್ಚೆ, ಅಭಿಪ್ರಾಯ ಸಂಗ್ರಹ. ಐದು ಹಾಲಿ ಬಿಜೆಪಿ ಸಂಸದರಿಗೆ ಕೋಕ್ ಸಾಧ್ಯತೆ. ಮೀಟಿಂಗ್ನಲ್ಲೂ 5 ಲೋಕಸಭಾ ಕ್ಷೇತ್ರಗಳ ಬಗ್ಗೆಯೂ ಚರ್ಚೆ. ಜಗದೀಶ್ ಶೆಟ್ಟರ್ ವಿಚಾರ ನಮಗೆ ಬಿಡಿ ಎಂದ ಅಮಿತ್ ಶಾ. ಮಂಡ್ಯಕ್ಕಾಗಿ ಕುಮಾರಸ್ವಾಮಿ ಮಹತ್ವದ ಸಭೆ. ಜಿಲ್ಲೆಯ ಜೆಡಿಎಸ್ ಮುಖಂಡರ ಜೊತೆಗೆ ಚರ್ಚೆ. ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟ ಎಚ್ಡಿಕೆ. ಮೋದಿ ಅಮಿತ್ ಶಾ ಹೇಳಿದ್ರೆ ಕುಮಾರಸ್ವಾಮಿ ಸ್ಪರ್ಧೆ ಪಕ್ಕಾ. ಮೀಟಿಂಗ್ನಲ್ಲಿ ಮಂಡ್ಯ ನಾಯಕರಿಗೆ ತಿಳಿಸಿರುವ ಎಚ್ಡಿಕೆ. ರೋಚಕ ಕದನಕ್ಕೆ ಸಾಕ್ಷಿಯಾಗುತ್ತಾ ಸಕ್ಕರೆ ನಾಡು. ಜಯಪ್ರಕಾಶ್ ಹೆಗಡೆ ಕಣಕ್ಕಿಳಿಸೋ ಪ್ಲಾನ್ನಲ್ಲಿದ್ದ ಕೈಪಾಳ್ಯಕ್ಕೆ ಶಾಕ್. ಚಿಕ್ಕಮಗಳೂರಲ್ಲಿ ಸ್ವಪಕ್ಷೀಯರಿಂದಲೇ ಗೋಬ್ಯಾಕ್ ಚಳುವಳಿ ಶುರು. ವಲಸೆ ಬಂದವರಿಗೆ ಟಿಕೆಟ್ ನೀಡಬೇಡಿ ಅಂತ ಆಕ್ರೋಶ. ಕೆಫೆ ಬಾಂಬರ್ ತುಮಕೂರಲ್ಲಿ ಓಡಾಟ ನಡೆಸಿದ್ದ ಶಂಕೆ. ಪೊಲೀಸರಿಂದ ಕಲ್ಪತರು ನಾಡಲ್ಲಿ ಸರ್ಚಿಂಗ್. ರೈಲ್ವೆ ನಿಲ್ದಾಣ, ಮಂಡಿಪೇಟೆ ಸೇರಿ ನಗರದ ಹಲವೆಡೆ ತಲಾಶ್. ಬಾಂಬ್ ಬ್ಲಾಸ್ಟ್ ಸಂಬಂಧ ತನಿಖೆ ನಡೀತಾ ಇದೆ. ಕೇಂದ್ರದ ಇಂಟೆಲಿಜೆನ್ಸ್ ಜೊತೆ ರಾಜ್ಯ ಪೊಲೀಸ್ ಇಲಾಖೆಯು ಕೆಲಸ ಮಾಡ್ತಾ ಇದೆ. ಕೆಲವು ಲೀಡ್ ಸಿಕ್ಕಿವೆ ಅಂತ ಗೃಹ ಸಚಿವರ ಮಾಹಿತಿ. ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಚಿಕ್ಕ ಬದಲಾವಣೆ ಇರಲಿದೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಪಠ್ಯದಲ್ಲಿ ಅಗತ್ಯ ಬದಲಾವಣೆ ಮಾಡ್ತೀವಿ ಎಂದ ಶಿಕ್ಷಣ ಸಚಿವ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಮ್ಮದೇ ಕಾಪಿ ಎಂದ ಮಧು ಬಂಗಾರಪ್ಪ. ರಾಜ್ಯ ಮಟ್ಟದ ಹೋರಿ ಬೆದರಿಸೋ ಹಬ್ಬದಲ್ಲಿ ನಿಲ್ಲದ ಸಾವಿನ ದುರಂತ. ಯುವಕರ ಸಾವಿನ ಬಳಿಕ ಇನ್ನೊಬ್ಬ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಾವು. ಚಿಕಿತ್ಸೆ ಫಲಕಾರಿಯಾಗದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ದುರ್ಮರಣ. ಬೆಂಗಳೂರಲ್ಲಿ 10 ಅಡಿ ಆಳದ ಸಂಖ್ಯೆ ಬಿದ್ದ ಮಗು. ತಕ್ಷಣ ಸ್ಥಳಕ್ಕೆ ಬಂದು ಪಿಎಸ್ಐ ನಾಗರಾಜ್ರಿಂದ ರಕ್ಷಣೆ. ಪಿಎಸ್ಐ ಸಮಯ ಪ್ರಜ್ಞೆಯಿಂದ ಬದುಕಿದ ಕಂದಮ್ಮ. ಭಕ್ತರ ಜೊತೆಗೆ ಶ್ವಾನವೊಂದರ ಸ್ವಯಂ ಪ್ರೇರಿತ ಪಾದಯಾತ್ರೆ. ಬೆರಗಾದ ಬಬಲಾದಿ ಜಾತ್ರೆಗೆ ತೆರಳುತ್ತಾ ಇದ್ದ ಭಕ್ತರು. ಅಚ್ಚರಿಯ ಘಟನೆಗೆ ಸಾಕ್ಷಿಯಾದ ಬಾಗಲಕೋಟೆ ತೆರದಾಳ. ಭಾರತೀಯರನ್ನ ಅಕ್ರಮವಾಗಿ ಯುದ್ಧಕ್ಕೆ ಬಳಸಿಕೊಂಡ ರಷ್ಯಾ. ಹೋರಾಡುವಾಗಲೇ ಹೈದರಾಬಾದ್ ಮೂಲದ ಯುವಕ ಸಾವು. ರಷ್ಯಾದಲ್ಲಿ ಸಿಲುಕಿರೋರನ್ನ ಕೇಂದ್ರ ಸರ್ಕಾರ ವಾಪಸ್ ಕರೆತರಬೇಕಂತ ಹೆಚ್ಚಿದ ಆಗ್ರಹ. ಆರ್ಟಿಕಲ್ 370 ರದ್ದು ಬಳಿಕ ಮೊದಲ ಬಾರಿ ಕಾಶ್ಮೀರಕ್ಕೆ ಪ್ರಧಾನಿ ಭೇಟಿ. ಸಾವಿರಾರು ಕೋಟಿಯ ಅಭಿವೃದ್ಧಿ ಯೋಜನೆಗಳಿಗಿಂದು ಮೋದಿ ಚಾಲನೆ. ಚುನಾವಣೆ ನಡುವೆ ಮಹತ್ವ ಪಡೆದ ನಮೋ ಭೇಟಿ. ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ. ಅಮೇಥಿ, ವೈನಾಡು 2 ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅಖಾಡಕ್ಕೆ. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ. ನಡು ರೋಡಲ್ಲಿ ಅಪ್ರಾಪ್ತನಿಂದ ಕಾರು ಚಾಲನೆ. ನಿಯಂತ್ರಣ ತಪ್ಪಿ ಡಿವೈಡರ್ ಹಾಗೂ ಟ್ರಕ್ಗೆ ಗುದ್ದಿದ ಕಾರು. ಉತ್ತರ ಪ್ರದೇಶದ ಲಕ್ನೋನಲ್ಲಿ ಭೀಕರ ಅಪಘಾತ. ಟೀ ದುಡ್ಡು ಕೇಳಿದ್ದಕ್ಕೆ ಅಂಗಡಿ ಮಾಲೀಕನ ಮೇಲೆ ಪುಂಡರ ದಾಳಿ. ಕೆಫೆಯನ್ನೇ ಧ್ವಂಸ ಮಾಡಿದ ದಾಂಧಲೆ. ಹರಿಯಾಣದಲ್ಲಿ ನಡೆದ ಅಟ್ಯಾಕ್ನ ಸಿಸಿಟಿವಿ ದೃಶ್ಯ ಲಭ್ಯ. ಪತ್ನಿ ಮನೆ ಕೆಲಸವನ್ನ ಮಾಡಬೇಕೆಂದು ಪತಿ ಬಯಸೋದು ಕ್ರೌರ್ಯವಲ್ಲ. ಪ್ರಕರಣವೊಂದರಲ್ಲಿ ದೆಹಲಿ ಹೈಕೋರ್ಟ್ನಿಂದ ಆದೇಶ. ಪತಿ ತನಗೆ ಮನೆ ಕೆಲಸ ಮಾಡಲು ಹೇಳುತ್ತಾನೆಂದು ಕೋರ್ಟ್ ಮೆಟ್ಟಿಲೇರಿದ್ದ ಮಹಿಳೆಗೆ ಶಾಕ್. ನಟಿ ನಿವೇತಾ ಪೇಟುರಾಜ್ಗಾಗಿ ದುಬೈನಲ್ಲಿ ಉದಯ್ ನಿಧಿಯಿಂದ ಆಸ್ತಿ ಖರೀದಿ ಆರೋಪ. ಇದೆಲ್ಲ ಶುದ್ಧ ಸುಳ್ಳು ಎಂದ ನಟಿ. ಕಳೆದ 20 ವರ್ಷಗಳಿಂದ ನಮ್ಮ ಕುಟುಂಬ ದುಬೈನಲ್ಲಿ ನೆಲೆಸಿದೆ ಅಂತ ಸ್ಪಷ್ಟನೆ. ಅಯೋಧ್ಯೆಯಲ್ಲಿ ಸಿಂಪಲ್ ಸ್ಟಾರ್ ಪ್ರಯಾಣ. ರಾಮಲಲ್ಲಾನ ದರ್ಶನ ಪಡೆದ ರಕ್ಷಿತ್ ಶೆಟ್ಟಿ. ಪೇಜಾವರ ಶ್ರೀ ನೇತೃತ್ವದಲ್ಲಿ ನಡೀತಾ ಇದ್ದ ಮಂಡಲ ಪೂಜೆಯಲ್ಲೂ ಭಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.